ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅಣ್ಣಾಮಲೈ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಸಾಕಷ್ಟು ಹೆಸರನ್ನ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಆ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತಾರೆ. ಅದಾದ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಅಣ್ಣಾಮಲೈ ರಾಜಕೀಯ ಪ್ರವೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿದ್ರು. ಸಾಕಷ್ಟು ಮಂದಿ ಅವರ ಮೇಲೆ ಭರವಸೆಯನ್ನ ಇಟ್ಟಿದ್ರು. ಯುವಕರು ರಾಜಕಾರಣಕ್ಕೆ ಬರಬೇಕು, ಚೆನ್ನಾಗಿ ಓದ್ಕೊಂಡಿರುವಂಥವ್ರು ರಾಜಕಾರಣಕ್ಕೆ ಬರಬೇಕು, ಅಥವಾ ಈ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡಂಥವ್ರು ರಾಜಕಾರಣಕ್ಕೆ ಬರಬೇಕು ಅಂತ ಸಾಕಷ್ಟು ಮಂದಿ ಅಂದ್ಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಅಣ್ಣಾಮಲೈ ಬಂದಂತ ಕಾರಣಕ್ಕಾಗಿ ಸಹಜವಾಗಿ ನಿರೀಕ್ಷೆ ಎಲ್ಲವೂ ಕೂಡ ದುಪ್ಪಟ್ಟಾಗಿತ್ತು. ಅಣ್ಣಾಮಲೈ ಅದಕ್ಕೆ ತಕ್ಕ ಹಾಗೆ ರಾಜಕಾರಣದಲ್ಲಿ ಆರಂಭದಲ್ಲಿ ಅಬ್ಬರಿಸೋಕೆ ಶುರು ಮಾಡಿಕೊಂಡ್ರು. ಮಧ್ಯದಲ್ಲಿ ಸ್ವಲ್ಪ ಈ ಸಾಂಪ್ರದಾಯಿಕ ರಾಜಕಾರಣವನ್ನೇ ಫಾಲೋ ಮಾಡುವ ರೀತಿಯಲ್ಲೂ ಕೂಡ ಕಂಡು ಬಂದರು. ಆದರೆ ಬರ್ತಾ ಬರ್ತಾ ಅಣ್ಣಾಮಲೈ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಜೆಪಿ ಒಳಗಡೆ ಅಥವಾ ರಾಜಕಾರಣದಲ್ಲಿ ಮೂಲೆ ಗುಂಪಾಗುವಂತ ಪರಿಸ್ಥಿತಿಯೂ ಕೂಡ ಎದುರಾಯಿತು. ಅಂತಿಮವಾಗಿ ಅದೇ ಅಣ್ಣಾಮಲೈ ಇವತ್ತು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಈ ಕ್ಷಣದ ಸುದ್ದಿ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ನಿತಿನ್ ನಿಬಿನ್ಗೆ ತಮ್ಮ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಇನ್ನೇನಾದ್ರೂ ಬಿಜೆಪಿಯವರ ಮನವೊಲಿಸುವಂತಹ ಪ್ರಯತ್ನ ಅಂಥದ್ದೇನಾದ್ರೂ ಆಗಿ ನಾಳೆ ಅಷ್ಟೊತ್ತಿಗೆ ಏನಾದ್ರೂ ಬೇರೆ ಟ್ವಿಸ್ಟ್ ಸಿಕ್ಕಿದ್ರೆ ಅದು ಅಚ್ಚರಿ ಇಲ್ಲ. ಆದ್ರೆ ಅಣ್ಣಾಮಲೈ ತಮ್ಮ ನಿರ್ಧಾರಕ್ಕೆ ಸ್ಟಿಕಾನ್ ಆಗಿದ್ದಾರೆ ಎನ್ನುವಂತ ಮಾಹಿತಿಯೂ ಕೂಡ ಬರ್ತಾ ಇದೆ. ಅದರ ನಡುವೆ ಚರ್ಚೆ ಆಗ್ತಿದ್ದಂತ ಬಹಳ ವಿಚಾರ ಏನಪ್ಪಾ ಅಂದ್ರೆ, ಬಿಜೆಪಿಯ ಸಾಂಪ್ರದಾಯಿಕ ರಾಜಕಾರಣಕ್ಕೆ, ಸ್ವಾರ್ಥ ರಾಜಕಾರಣಕ್ಕೆ, ಜಾತಿ ರಾಜಕಾರಣಕ್ಕೆ, ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಅಣ್ಣಾಮಲೈ ಬಲಿ ಆದ್ರ ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು. ಅದರ ನಡುವೆ ಇದೀಗ ಅಣ್ಣಾಮಲೈ ಇಂಥದ್ದೊಂದು ಡಿಸಿಷನ್ಗೆ ಬಂದಿದ್ದಾರೆ. ಅದರ ಜೊತೆಗೆ ಬರ್ತಿರುವಂತ ಮತ್ತೊಂದು ಸುದ್ದಿಯ ಪ್ರಕಾರ ಅಣ್ಣಾಮಲೈ ಹೊಸದೊಂದು ಪಕ್ಷವನ್ನ ಹುಟ್ಟು ಹಾಕ್ತಾರೆ ಎನ್ನುವ ರೀತಿಯಲ್ಲಿ TVK ವಿಜಯ್ ಸಕ್ಸಸ್ ಆದ್ರಲ್ಲ, ಅದೇ ಮಾದರಿಯಲ್ಲಿ ಅಣ್ಣಾಮಲೈ ಕೂಡ ಹೊಸದೊಂದು ಪಕ್ಷವನ್ನ ಹುಟ್ಟು ಹಾಕ್ತಾರೆ ಎನ್ನುವಂತ ಚರ್ಚೆ. ಓಕೆ, ಒಟ್ಟಾರೆಯಾಗಿ ಇದು ಸುತ್ತಮುತ್ತ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದರ ಕಂಪ್ಲೀಟ್ ವಿವರವನ್ನ ಗಮನಿಸ್ತಾ ಹೋಗೋಣ. ಒಂದುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದೆ, ಅಣ್ಣಾಮಲೈ IPS ಅಧಿಕಾರಿಯಾಗಿ ಸಾಕಷ್ಟು ಹೆಸರನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಉಡುಪಿಯಿಂದ ಅವರ ಜರ್ನಿ ಶುರುವಾಗುತ್ತೆ. ಉಡುಪಿ ಕಾರ್ಕಳ ಭಾಗದಿಂದ ಅದಾದ ಬಳಿಕ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಹೆಸರನ್ನ ಮಾಡ್ತಾರೆ. ಬೆಂಗಳೂರು ದಕ್ಷಿಣ ಬಂದಾಗಲೂ ಕೂಡ ತಕ್ಕ ಮಟ್ಟಿಗೆ ಹೆಸರನ್ನ ಮಾಡಿದಂಥವರು ಅಣ್ಣಾಮಲೈ. ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಸಿಂಗಂ ಅಂತ ಕರೆಸಿಕೊಳ್ತಾ ಇದ್ರು. ಒಳ್ಳೆ ಕೆಲಸ ಅನ್ನೋದಕ್ಕಿಂತ ಯಾವುದೇ ಬ್ಲಾಕ್ ಮಾರ್ಕ್ ಇರಲಿಲ್ಲ ಅಣ್ಣಾಮಲೈ ಅವರಿಗೆ. ಯಾರು ಕೂಡ ಅವ್ರ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇರಲಿಲ್ಲ. ನಮ್ಮಿಂದ ಹಣ ತಗೊಂಡ್ರು, ನಮ್ಮನ್ನ ಹರಾಜ್ ಮಾಡಿದ್ರು, ನಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರು ಎನ್ನುವಂಥ ರೀತಿಯಲ್ಲಿ ತುಂಬಾ ಸೌಜನ್ಯಯುತವಾಗಿ ಜನರ ಜೊತೆಗೆ ಬೆರೀತಾ ಇದ್ರು. ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ರು. ಒಂದಷ್ಟು ಕಡಕ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಜೊತೆಗೆ ಲಂಚ ಅದೆಲ್ಲದರಿಂದಲೂ ಕೂಡ ದೂರ ಇದ್ದಂತಹ ವ್ಯಕ್ತಿ ಅಣ್ಣಾಮಲೈ. ಒಟ್ಟಾರೆ ಬಹಳ ಹೆಸರು ಮಾಡ್ತಿದ್ದಂಥ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ಅಣ್ಣಾಮಲೈ IPS ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಹಾಗಲೇ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೆಯೋದಿಕ್ಕೆ ಆರಂಭ ಆಗಿತ್ತು. CT ರವಿ ಸೇರಿದಂತೆ ಒಂದಷ್ಟು ಬಿಜೆಪಿಯ ನಾಯಕರು ಚಿಕ್ಕಮಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ಅವರ ಮನವೊಲಿಸಿದ್ದಾರಂತೆ ಬಿಜೆಪಿಗೆ ಕರ್ಕೊಂಡು ಬರುವಂತ ಉದ್ದೇಶದಿಂದ ಎನ್ನುವ ರೀತಿಯಲ್ಲಿ. ಆದ್ರೆ ಅಣ್ಣಾಮಲೈ ಮಾತ್ರ ಅದಾದ ಬಳಿಕ ಹೇಳ್ತಾ ಇದ್ರು, ಇಲ್ಲ ನಾನು ಎಲ್ಲೂ ಹೋಗಲ್ಲ, ನಾನು ಕೃಷಿ ಮಾಡ್ತೀನಿ, ನಾನೊಂದು NGO ಅನ್ನ ಕಟ್ತೀನಿ ಎನ್ನುವ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಅವರು ಹುಟ್ಟೂರಿಗೆ ಹೋಗ್ತಾರೆ, ಕೃಷಿ ಮಾಡ್ತಾರೆ, ಒಂದು NGO ಅನ್ನ ಕೂಡ ಸ್ಥಾಪನೆ ಮಾಡ್ಕೊಂಡಿದ್ರು. ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ 2020 ಸಂದರ್ಭದಲ್ಲಿ ಒಂದಷ್ಟು ಜನ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆದರು. ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಸ್ವಲ್ಪ ದಿನಗಳಲ್ಲಿ ಅವರು ಉಪಾಧ್ಯಕ್ಷರ ಆಗ್ತಾರೆ. ಅದಾದ ಬಳಿಕ 2021 ಚುನಾವಣೆಯ ಸಂದರ್ಭದಲ್ಲಿ ಅವರ ಕುರ್ಚಿ ಎನ್ನುವಂತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡ್ತಾರೆ. ತೀವ್ರ ಪೈಪೋಟಿಯನ್ನ ಒಡ್ಡಿ ಆ ಚುನಾವಣೆಯಲ್ಲಿ ಅಣ್ಣಾಮಲೈ ಸೋಲ್ತಾರೆ. ಅದರ ಅಷ್ಟೊತ್ತಿಗಾಗಲೇ ತಮಿಳುನಾಡಲ್ಲಿ ಅಣ್ಣಾಮಲೈ ಗಮನ ಸೆಳೆಯೋದಿಕ್ಕೆ ಶುರು ಮಾಡಿದ್ರು. ಆಗ 2021 ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ತಮಿಳುನಾಡಿನಲ್ಲಿ ನೇಮಕ ಮಾಡಲಾಗುತ್ತೆ. ಅದು ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ, ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ಯಾಕಂದ್ರೆ ಪಕ್ಷಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿಬಿಡ್ತಾರೆ. ಅದು ಬಿಜೆಪಿಯ ಒಳಗಡೆ ಇದ್ದಂತ ಒಂದಷ್ಟು ನಾಯಕರಿಗೆ ಸಹಿಸಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ನಾವೆಲ್ಲ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ, ದಿಢೀರ್ ಬಂದಂತ ವ್ಯಕ್ತಿ ರಾಜ್ಯಾಧ್ಯಕ್ಷರಾಗ್ಬಿಟ್ರಲ್ಲ ಅಂತ ಹೇಳಿ. ಹೀಗಾಗಿ ಅಣ್ಣಾಮಲೈ ಆರಂಭದಲ್ಲಿ ವಿಪಕ್ಷಗಳನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಎದುರಾಗಲಿಲ್ಲ, ತಮ್ಮದೇ ಪಕ್ಷದ ಒಳಗಿದ್ದಂಥವ್ರನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಎದುರಾಯ್ತು. ಅದನ್ನೇ ನಾವು ಸಾಂಪ್ರದಾಯಿಕ ರಾಜಕಾರಣ ಅಂತ ಹೇಳೋದು. ಆದ್ರೆ ಅದೆಲ್ಲವನ್ನು ಕೂಡ ಅಣ್ಣಾಮಲೈ ಅಂದ್ರೆ ಸವಾಲಾಗಿ ತೆಗೆದುಕೊಂಡು ಹಂಗೆ ಮುನ್ನಡ್ಕೊಂಡು ಹೋದ್ರು. ಅದಾದ ನಂತರ ಅಣ್ಣಾಮಲೈ ಮಾಡಿದಂತ ಮೊದಲ ಕೆಲಸ ಏನಪ್ಪಾ ಅಂದ್ರೆ, ಬಿಜೆಪಿ ನಾಯಕರನ್ನ ಒಂದು ವಿಚಾರದಲ್ಲಿ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಯಾವುದು? AIADMK ಜೊತೆಗೆ ಸಂಬಂಧವನ್ನ ನಾವು ಕಡಿದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ.
DMK ಮತ್ತೆ ADMK ಬೇರೆ ಬೇರೆ ಪಕ್ಷ ಆಗಿರಬಹುದು, ಅವರಿಬ್ಬರ ಸಿದ್ಧಾಂತವೂ ಕೂಡ ದ್ರಾವಿಡ ಸಿದ್ಧಾಂತವೇ. ಹೀಗಿದ್ದಾಗ ನಾವು ರಾಷ್ಟ್ರೀಯವಾದಿ ಸಿದ್ಧಾಂತವನ್ನ ಇಟ್ಕೊಂಡು ದ್ರಾವಿಡ ಸಿದ್ಧಾಂತವನ್ನ ಇದು ಮಾಡ್ಕೊಂಡು ಹೋಗುವಂತಹ ಪಕ್ಷದ ಜೊತೆಗೆ ನಾವು ಮೈತ್ರಿ ಮಾಡ್ಕೊಂಡು ಹೋದ್ರೆ ಪಕ್ಷಕ್ಕೆ ಭವಿಷ್ಯ ಇಲ್ಲ. ನಾವು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿದೆ. ಈ 5 ವರ್ಷವೋ 10 ವರ್ಷದಲ್ಲಿ ಅಧಿಕಾರಕ್ಕೆ ಬರೋದಲ್ಲ, ಫ್ಯೂಚರ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸಂಬಂಧವನ್ನು ಕಡಿದುಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ಗೆ ಅದು ಕನ್ವಿನ್ಸ್ ಆಗುತ್ತೆ. ಹೀಗಾಗಿ ADMK ಇಂದ ಸುದೀರ್ಘವಾಗಿದ್ದಂಥ ಸಂಬಂಧವನ್ನ ಕಡಿದುಕೊಳ್ಳುತ್ತೆ ಬಿಜೆಪಿ. ಅದಾದ ಬಳಿಕ ಅಣ್ಣಾಮಲೈ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗಾಗಿ ಎಷ್ಟು ಮಟ್ಟಿಗೆ ಚರ್ಚೆ ನಡೀತಿತ್ತು ಅಂದ್ರೆ ಅಣ್ಣಾಮಲೈ ಮುಂದಿನ ತಮಿಳುನಾಡಿನಲ್ಲಿ ಬಿಜೆಪಿ ಇನ್ ಮೂಲಕ CM ಆಗ್ತಾರೆ ಎನ್ನುವಷ್ಟರ ಮಟ್ಟಿಗೂ ಕೂಡ ಚರ್ಚೆ ನಡೀತಾ ಇದೆ. ತಕ್ಕ ಹಾಗೆ ಅಣ್ಣಾಮಲೈ ಲೋಕಸಭಾ ಚುನಾವಣೆ ಸಮೀಪ ಇರುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನ ಆಯೋಜನೆ ಮಾಡ್ತಾರೆ. ಎನ್ ಮಣ್ ಎನ್ನ ಮಕ್ಕಳ್ ಎನ್ನುವಂತ ಒಂದು ರ್ಯಾಲಿ, ನನ್ನ ಮಣ್ಣು ನನ್ನ ಜನ ಎನ್ನುವಂತ ರ್ಯಾಲಿ. ಇಡೀ ತಮಿಳುನಾಡಿನಂತ ಓಡಾಡುವಲ್ಲಿ ಅಣ್ಣಾಮಲೈ ಯಶಸ್ವಿ ಆಗ್ತಾರೆ. ಇಡೀ ತಮಿಳುನಾಡನ್ನು ಕೂಡ ರೀಚ್ ಆಗ್ತಾರೆ. ಹೀಗಾಗಿ ಮುಂದೆ ಬಂದಂತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟಿಗೆ ಮ್ಯಾಜಿಕ್ ಮಾಡುತ್ತೆ ಎನ್ನುವಂತ ಚರ್ಚೆ ನಡೀತಾ ಇತ್ತು. ಲೋಕಸಭಾ ಚುನಾವಣೆ ಬಂತು, ಸ್ವತಃ ಅಣ್ಣಾಮಲೈ ಕೊಯಮತ್ತೂರಿನಿಂದ ಸ್ಪರ್ಧೆಯನ್ನ ಮಾಡಿದ್ರು. ಅದರಲ್ಲಿ ಅವರು ಕೂಡ ಸೋಲ್ತಾರೆ. ಪಕ್ಷವೂ ಕೂಡ ದೊಡ್ಡ ಮಟ್ಟಿಗೆ ಸಾಧನೆ ಮಾಡದೇ ಇದ್ದರೂ ಕೂಡ 11% ಓಟ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಯಿತು. ಅದರ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಬರೀ 3%ಗೆ ಸೀಮಿತ ಆಗಿತ್ತು ಬಿಜೆಪಿ. ಆದ್ರೆ ಅದಾದ ಬಳಿಕ 11% ಅನ್ನ ತೆಗೆದುಕೊಳ್ತು. ಅದಾದ ನಂತರ ಪಕ್ಷದ ಒಳಗಡೆ ಒಂದಷ್ಟು ಬದಲಾವಣೆಗಳೆಲ್ಲವೂ ಕೂಡ ಶುರುವಾಯಿತು. ಪ್ರಮುಖವಾಗಿ ಬಿಜೆಪಿಯ ಒಳಗಡೆ ಇದ್ದಂತ ಹಿರಿತಲೆಗಳಿಗೆ, ಈ ಸಾಂಪ್ರದಾಯಿಕ ರಾಜಕಾರಣವನ್ನ ಮಾಡಿಕೊಂಡು ಬಂದಂತವರಿಗೆ ಅಣ್ಣಾಮಲೈರನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗದಂತ ಪರಿಸ್ಥಿತಿ ಬಂದುಬಿಡ್ತು. ಅದಕ್ಕೆ ಅಣ್ಣಾಮಲೈ ಹಿರಿಯರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ, ಹಿರಿಯರ ಸಲಹೆಗಳನ್ನ ಪಡೆದುಕೊಳ್ತಿಲ್ಲ, ಇಂಥ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಲಾಯಿತು. ಅದಾದ ಬಳಿಕ ಅಲ್ಲಿದ್ದಂತ ಇನ್ನು ಬೇರೆ ಬೇರೆ ಬಿಜೆಪಿ ನಾಯಕರು ಹೈಕಮಾಂಡ್ನ ಬೇರೆ ರೀತಿಯಲ್ಲಿ ಮನವೊಲಿಸೋಕೆ ಶುರು ಮಾಡ್ಕೊಂಡ್ರು. ನೋಡಿ, ನಾವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಮಾತನ್ನ ಕೇಳಿಕೊಂಡು ADMK ಸಂಬಂಧವನ್ನು ಕಳೆದುಕೊಂಡ್ವಿ. ಹೀಗಾಗಿ DMK ಪ್ಲಸ್ ಕಾಂಗ್ರೆಸ್ ಮೈತ್ರಿ 39 ಸೀಟ್ ಗೆದ್ಕೊಂಡು ಬಿಡ್ತು. ಹೀಗಾಗ್ಬಿಟ್ರೆ ಇಲ್ಲಿ ಬಿಜೆಪಿ ಭವಿಷ್ಯ ಇಲ್ಲ, ನಾವು ಮತ್ತೆ ADMK ಜೊತೆಗೆ ಹೋಗಬೇಕು ಅಂತ ಹೇಳಿ ಆಗ ಬಿಜೆಪಿ ಹೈಕಮಾಂಡ್ ಅಲ್ಲಿಯವರೆಗೂ ಅಣ್ಣಾಮಲೈ ಮಾತು ಕೇಳ್ತಾ ಇದ್ದಂಥವರು ಈ ಬಾರಿ ಅಣ್ಣಾಮಲೈ ಮಾತನ್ನ ಬಿಟ್ಟು ಬೇರೆ ಬಿಜೆಪಿ ನಾಯಕರ ಮಾತನ್ನ ಕೇಳೋದಿಕ್ಕೆ ಶುರು ಮಾಡ್ಕೊಂಡ್ರು. ಅದೇ ಪ್ರಕಾರವಾಗಿ ADMK ಜೊತೆಗೆ ಮೈತ್ರಿಗೆ ಹೊರಟ್ರು. ಆಗ ADMK ನಾಯಕರು ಮೊದಲು ಇಟ್ಟಂತ ಷರತ್ತು ಏನಪ್ಪಾ ಅಂದ್ರೆ ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವ ರೀತಿಯಲ್ಲಿ. ಬಿಜೆಪಿಯು ಕೂಡ ಅದಕ್ಕೆ ಹೂ ಅಂತು. IPS ಹುದ್ದೆಯನ್ನ ತೊರೆಯುವಂತೆ ಮಾಡಿ ಬಿಜೆಪಿಗೆ ಕರೆದುಕೊಂಡು ಬಂದಂತವರು ಬಿಜೆಪಿಯಲ್ಲಿ ಇನ್ನೇನೋ ಮಾಡ್ತೀನಿ ಅಂತ ಅಣ್ಣಾಮಲೈ ಹೊರಟಂತ ಸಂದರ್ಭದಲ್ಲಿ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿತು. ಇದು ಮೊದಲು ಆದಂತ ಬೆಳವಣಿಗೆ. ಆಗ್ಲೇ ಒಂದಷ್ಟು ಚರ್ಚೆ ಆಗ್ತಿತ್ತು, ಅಣ್ಣಾಮಲೈ ಪಕ್ಷದಿಂದ ಹೊರಗಡೆ ಬರ್ತಾರೆ ಎನ್ನುವ ರೀತಿಯಲ್ಲಿ. ಒಟ್ಟಾರೆಗೆ ಈ ಬಾರಿ ವಿಧಾನಸಭಾ ಚುನಾವಣೆ ಬಂತು. ಆಗ ಮತ್ತೊಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಶುರುವಾಯಿತು. ಪ್ರಮುಖವಾಗಿ ADMK ಏನು ಮಾಡ್ತು ಅಂದ್ರೆ ಅಣ್ಣಾಮಲೈ ಎಲ್ಲೆಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಅಂತ ಅಂದುಕೊಂಡಿದ್ರು ಅಲ್ಲೆಲ್ಲ ತನಗೆ ಟಿಕೆಟ್ ಬೇಕು ಅಂತ ಹಠ ಹಿಡಿಯೋದಕ್ಕೆ ಶುರು ಮಾಡ್ತು. ಏನಾದ್ರೂ ಮಾಡಿ ಅಣ್ಣಾಮಲೈರನ್ನು ಸಂಪೂರ್ಣವಾಗಿ ಮೂಲೆಗುಂಪು ಮಾಡಬೇಕು ಅಂತ ಬಿಜೆಪಿ ಅದಕ್ಕೂ ಕೂಡ ತಲೆಬಾಗಿತು. ADMK ಯಾವ ಕ್ಷೇತ್ರಗಳನ್ನ ಕೇಳ್ತು ಅದನ್ನು ಕೂಡ ಬಿಜೆಪಿ ಬಿಟ್ಟು ಕೊಡ್ತು. ಹೀಗಾಗಿ ಅಣ್ಣಾಮಲೈ ಇನ್ನಷ್ಟು ಅಸಮಾಧಾನಿತಗೊಂಡ್ರು. ಅವ್ರು ಹೇಳಿದ್ರು, ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಲ್ಲ ಅಂತ ಹೇಳಿ. ಸ್ಪರ್ಧೆ ಮಾಡೋದು ಮಾತ್ರ ಅಲ್ಲ, ಪ್ರಚಾರದಲ್ಲೂ ಕೂಡ ಹೆಚ್ಚು ಅವರು ತಮ್ಮಂತ ತೋರಿಸ್ಕೊಳ್ಳಿಲ್ಲ. ಅಥವಾ ಅದಾದ ಬಳಿಕ ಪಕ್ಷ ಸಂಘಟನೆಯಲ್ಲೂ ಕೂಡ ಅಣ್ಣಾಮಲೈ ಆಕ್ಟಿವ್ ಆಗಿ ಇರಲಿಲ್ಲ. ಹಾಗೆ ಇನ್ನೊಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗಿತ್ತು. ಅಣ್ಣಾಮಲೈ ಪಕ್ಷದಿಂದ ಹೊರಗಡೆ ಹೋಗಬಹುದು ಎನ್ನುವಂತ ರೀತಿಯಲ್ಲಿ. ಅದಾದ ನಂತರ ಹೇಳ್ಕೊಳ್ಳುವಂತ ಬೆಳವಣಿಗೆ ಏನಾಗಿರಲಿಲ್ಲ. TVK ವಿಜಯ್ ಅಲ್ಲಿ ಅಧಿಕಾರಕ್ಕೆ ಬಂದ್ರು. ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ DMK ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಯಿತು. ಬಿಜೆಪಿ ಪ್ಲಸ್ ADMK ಹೇಳ ಹೆಸರಿದಂತೆ ಹೊರಟೋಗ್ಬಿಟ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 4 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಂತ ಬಿಜೆಪಿ ಈ ಬಾರಿ ಕೇವಲ 1 ಸ್ಥಾನಕ್ಕೆ ಸೀಮಿತ ಆಯಿತು. ಅಷ್ಟು ಮಾತ್ರ ಲೋಕಸಭಾ ಚುನಾವಣೆ 11% ವೋಟ್ ಶೇರಿಂಗ್ ಇತ್ತು. ಆದರೆ ಈ ಬಾರಿ ಕೇವಲ 2.96% ವೋಟ್ ಶೇರಿಂಗ್ ಕೂಡ ಬಂತು. ಆಗ ಅನ್ಸಿರ್ಬೋದು ಬಿಜೆಪಿ ನಾಯಕರಿಗೆ ಅಣ್ಣಾಮಲೈ ಮಾತು ಕೇಳಬೇಕು ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಅಣ್ಣಾಮಲೈಗಂತೂ ಒಂದು ಸ್ಪಷ್ಟವಾಗಿ ಅನ್ಸೋದಿಕ್ಕೆ ಶುರುವಾಯಿತು. ಈಗ TVK ವಿಜಯ್ ಅಧಿಕಾರಕ್ಕೆ ಬಂದ್ರು. ಇನ್ನೊಂದಷ್ಟು ಚುನಾವಣೆಯಲ್ಲೂ ಕೂಡ ವಿಜಯ್ ತಮ್ಮ ಪ್ರಾಬಲ್ಯವನ್ನ ಮೆರೆಯುವಂತ ಸಾಧ್ಯತೆ ಇದೆ. ಹೀಗಾಗಿ TVK ವರ್ಸಸ್ DMK ಆಗುತ್ತೆ ಬಿಟ್ರೆ ಇಲ್ಲಿ ADMK ಹೆಚ್ಚು ಕಡಿಮೆ ಕಳೆದು ಹೋದ ರೀತಿಯಲ್ಲಿಯೇ ADMK ಹೋಯ್ತು ಅಂದ್ರೆ ಬಿಜೆಪಿಗೂ ಕೂಡ ಇಲ್ಲಿ ಹೇಳಿಕೊಳ್ಳುವಂತ ಅಸ್ತಿತ್ವ ಇಲ್ಲ. ಬಿಜೆಪಿ ಕೂಡ ಮೂಲೆ ಗುಂಪಾಗುತ್ತೆ, ನಾನು ಏನಾದ್ರೂ ಮಾಡ್ಲೇಬೇಕು ಎನ್ನುವ ರೀತಿಯಲ್ಲಿ. ಹೀಗಾಗಿ ಅಣ್ಣಾಮಲೈ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ನಾನು ಬಿಜೆಪಿಯಲ್ಲೇ ಇದ್ರೆ ಏನಾಗುತ್ತೆ ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಆಲ್ಮೋಸ್ಟ್ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ, ಇಲ್ಲಿ ನಾನು ಏನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ರಾಷ್ಟ್ರ ರಾಜಕಾರಣದ ಪ್ರಾಮಿಸ್ ಅನ್ನ ಮಾಡಿತ್ತು, ರಾಜ್ಯಸಭಾ ಸ್ಥಾನ ಅಥವಾ ಅಲ್ಲಿ ಕೇಂದ್ರ ಮಂತ್ರಿಯನ್ನ ಮಾಡೋದು, ಇಂಥ ಒಂದಷ್ಟು. ಆದ್ರೆ ಬಿಜೆಪಿ ಇಲ್ಲಿವರೆಗೂ ಯಾವುದೇ ಮನಸ್ಸನ್ನ ಮಾಡ್ಲಿಲ್ವೋ ಅಥವಾ ಅಣ್ಣಾಮಲೈಯೇ ಒಪ್ಕೊಳ್ಳಿಲ್ವೋ ಗೊತ್ತಿಲ್ಲ. ಅವರು ಕೇವಲ ತಮಿಳುನಾಡಿನಲ್ಲೇ ರಾಜಕಾರಣವನ್ನ ಮಾಡಬೇಕು ಅಂತ ಬಯಸಿದ್ದಾರೋ ಅಥವಾ ಬಿಜೆಪಿ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಅವಕಾಶವನ್ನ ಮಾಡಿಕೊಟ್ಟಿಲ್ವೋ ಗೊತ್ತಿಲ್ಲ. ಒಟ್ಟಾರೆ ಇಂಥ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು. ಹೀಗಿದ್ದಾಗಲೇ ಅಣ್ಣಾಮಲೈ ಇತ್ತೀಚೆಗೆ ಒಂದು ನಿರ್ಧಾರವನ್ನ ಅಥವಾ ಒಂದು ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ಅವ್ರ ಕಡೆಯಿಂದ. ಕೇಂದ್ರ ಸರ್ಕಾರ ತ್ರಿಭಾಷಾ ಸೂತ್ರವನ್ನ ತಮಿಳುನಾಡಿನಲ್ಲೂ ಹೇರೋದಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಆ ತ್ರಿಭಾಷಾ ಸೂತ್ರವನ್ನ ಅಣ್ಣಾಮಲೈ ಗಟ್ಟಿಯಾಗಿ ವಿರೋಧಿಸಿ ಬಿಟ್ರು. ಆಗ್ಲೇ ಒಂದಷ್ಟು ಚರ್ಚೆ ಶುರುವಾಗ್ಬಿಡ್ತು. ಅಯ್ಯೋ,
ಅಣ್ಣಾಮಲೈ ಬಿಜೆಪಿ ನಿರ್ಧಾರವನ್ನೇ ತಮಿಳುನಾಡು ವಿರೋಧಿಸಿಬಿಟ್ರ. ಇಲ್ಲಿವರೆಗೆ ಎಲ್ಲದಕ್ಕೂ ಕೂಡ ಹೂ ಹೂ ಅಂತಿದ್ದ ಅಣ್ಣಾಮಲೈ ಈಗ ಯಾಕೆ ಹೀಗಾಗಬಿಟ್ರು ಎನ್ನುವಂತ ರೀತಿಯಲ್ಲಿ ಆಗ್ಲೇ ಒಂದಷ್ಟು ರಾಜೀನಾಮೆಯ ಊಹಾಪೋಹಗಳೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಾ ಇತ್ತು. ಅಂತಿಮವಾಗಿ ಅಣ್ಣಾಮಲೈ ಇವತ್ತು ನಿತಿನ್ ನಿಬಿನ್ಗೆ ತಮ್ಮ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿಗೆ ಅಮಿತ್ ಶಾ ಜೊತೆಗೆ ಮಾತುಕತೆ ಇದೆ. ಕನ್ವಿನ್ಸ್ ಆಗ್ತಾರ, ಬೇರೆ ಏನಾದ್ರೂ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತು ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದು ಮಾತ್ರ, ಅಥವಾ ನಿತಿನ್ ನಿಬಿನ್ ಕೈಗಿಟ್ಟಿದ್ದು ಮಾತ್ರ ಅಧಿಕೃತ. ಹಾಗಾದ್ರೆ ಮುಂದೇನು ಎನ್ನುವಂತ ಚರ್ಚೆ ಸಹಜವಾಗಿ ನಡೀತಾ ಹೋಗುತ್ತೆ. ಈಗ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಅಣ್ಣಾಮಲೈ ಒಂದು ಹೊಸದೊಂದು ಚಳವಳಿಯನ್ನ ಮಾಡೋದಕ್ಕೆ ಹೊರಟಿದ್ದಾರಂತೆ. ಅದಕ್ಕೊಂದು ಸಂಘಟನೆಯನ್ನು ಕಟ್ತಾ ಇದ್ದಾರಂತೆ. ಎನ್ ಮಕ್ಕಳು ಎನ್ನುವಂತ ಒಂದು ರ್ಯಾಲಿಯನ್ನು ಮಾಡಿದ್ರಲ್ಲ, ಅದೇ ಪ್ರಕಾರವಾಗಿ ಮಕ್ಕಳ್ ಏನೋ ಒಂದು ಮಾಡ್ಕೊಟ್ಟಿದ್ದಾರಂತೆ. ಅಂದ್ರೆ ಜನರ ಪಕ್ಷ ಎನ್ನುವ ರೀತಿಯಲ್ಲಿ ಮಕ್ಕಳ ಪಾರ್ಟಿ ಆ ತರ ಏನೋ ಮಾಡೋದಕ್ಕೆ ಹೊರಟಿದ್ದಾರಂತೆ. ಆರಂಭದಲ್ಲಿ ಅದು ಪಕ್ಷ ಆಗಿ ಇರೋದಿಲ್ಲ, ಅದು ಚಳುವಳಿಯ ರೀತಿಯಲ್ಲಿ ಇರುತ್ತೆ, ಒಂದು ಸಂಘಟನೆಯ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಇಡೀ ತಮಿಳುನಾಡು ಅಂತ ಓಡಾಡೋದು, ಜನರಲ್ಲಿ ಬೇರೆ ರೀತಿಯಲ್ಲಿ ಜನರ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಪಡೋದು. ಈಗ ಟಿವಿಕೆ ವಿಜಯ್ ಪಕ್ಷ ಏನಿದೆ ಅವರ ಒಂದಷ್ಟು ಲೂಪೋಲ್ಸ್ ಗಳನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡೋದು. ಹಿಂದೆ ಡಿಎಂಕೆ ವಿರುದ್ಧವಾಗಿ ಮಾಡಿದ್ರಲ್ಲ ಅಣ್ಣಾಮಲೈ, ಆ ಡಿಎಂಕೆ ವಿರುದ್ಧವಾಗಿ ಅಣ್ಣಾಮಲೈ ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿದ್ರು. ಟಿವಿಕೆ ವಿಜಯ್ಗೆ ಅದೇ ಲಾಭ ಆಯಿತು ಎನ್ನುವಂತ ಒಂದು ಚರ್ಚೆಗಳು ಕೂಡ ಇದೆ. ಅದೇ ರೀತಿಯಾಗಿ ಟಿವಿಕೆ ವಿರುದ್ಧವಾಗಿ ಒಂದು ಹೋರಾಟವನ್ನ ಸಂಘಟನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ. 1 ವರ್ಷ ಆದ ಬಳಿಕ, ಇನ್ನು ಹೇಗೂ ಚುನಾವಣೆ ಬರೋದು ಬಹಳ ಲೇಟ್ ಇದೆ. ಲೋಕಸಭಾ ಚುನಾವಣೆ ಮಾತ್ರ ಸ್ವಲ್ಪ ಮಟ್ಟಿಗೆ ಹತ್ರ ಇದೆ. ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರುತ್ತೆ ಅನ್ನುವ ಸಂದರ್ಭದಲ್ಲಿ ಆ ಚಳವಳಿ ಅಥವಾ ಸಂಘಟನೆ ಏನಿತ್ತು ಅದನ್ನೇ ಪಕ್ಷವಾಗಿ ಮಾರ್ಪಡಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಅಂದ್ರೆ ಇಲ್ಲಿವರೆಗೆ ತಮಿಳುನಾಡಲ್ಲಿ ಇದ್ದಿದ್ದು ಬರೀ ದ್ರಾವಿಡ ಪಕ್ಷಗಳು, ದ್ರಾವಿಡ ಸಿದ್ಧಾಂತ. ಆದ್ರೆ ಇವರೊಂದು ರಾಷ್ಟ್ರೀಯವಾದಿ ಸಿದ್ಧಾಂತ ಅಥವಾ ಬಲಪಂಥೀಯ ನಿಲುವನ್ನ ಇಟ್ಕೊಂಡು ಒಂದು ಪಕ್ಷವನ್ನ ಕಟ್ಟೋದಿಕ್ಕೆ ಹೊರಟಿದ್ದಾರಂತೆ. ಅದು ಸಕ್ಸಸ್ ಆಗುತ್ತಾ ಈಗಲೇ ಹೇಳೋದು ಬಹಳ ಕಷ್ಟ. ಜನ ಈಗಾಗಲೇ ಎಡಿಎಂಕೆಯನ್ನು ಅಲ್ಲಿ ತಿರಸ್ಕರಿಸಿ ಆಗಿದೆ. ಈ ಬಾರಿ ಡಿಎಂಕೆಗೂ ಕೂಡ ಪೆಟ್ಟು ಕೊಟ್ಟಿದ್ದಾರೆ. ಹೊಸದಾಗಿ ಬಂದಂತ ಟಿವಿಕೆ ವಿಜಯ್ಗೆ ಬಹುಪರಾಕ್ ಅಂದಿದ್ದಾರೆ. ಇನ್ನು ಅಣ್ಣಾಮಲೈ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದಷ್ಟು ಜನ ಅಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ ಹೊಸತನ ಬೇಕು ಎನ್ನುವ ರೀತಿಯಲ್ಲಿ. ಅಣ್ಣಾಮಲೈ ಈಗಾಗಲೇ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ತಕ್ಕ ಮಟ್ಟಿಗೆ ಜನರಿಗೂ ಕೂಡ ಅಣ್ಣಾಮಲೈ ರೀಚ್ ಆಗಿದ್ದಾರೆ. ಹೀಗಾಗಿ ಹೇಳಕ್ಕಾಗಲ್ಲ, ಮುಂದಿನ ಲೋಕಸಭಾ ಚುನಾವಣೆ ಅಲ್ಲದಿದ್ರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ವಿಜಯ್ಗೆ ಎದುರಾಗಿ ಒಂದು ಪ್ರಬಲ ಪಕ್ಷವಾಗಿ ಬೆಳೆಯುವಂತ ಅವಕಾಶವೂ ಕೂಡ ಇದೆ. ಅದರ ರಾಷ್ಟ್ರೀಯವಾದಿ ಸಿದ್ಧಾಂತ, ಬಲಪಂಥೀಯ ಸಿದ್ಧಾಂತ ಇಲ್ಲಿವರೆಗೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದು, ಅದು ಅಣ್ಣಾಮಲೈಗೆ ತಮಿಳುನಾಡಿನಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅಲ್ಲಿ ದ್ರಾವಿಡ ಸಿದ್ಧಾಂತವನ್ನು ನೆಚ್ಕೊಂಡಿರುವಂತ ಜನ, ಅಲ್ಲಿ ಜನ ಅದನ್ನು ಒಪ್ಕೊಳ್ತಾರಾ ಅಥವಾ ಜನ ತಿರಸ್ಕರಿಸಿ ಬಿಡ್ತಾರಾ, ಅದು ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಟ್ಟಾರೆ ಏನೇ ಆಗಲಿ, ಅಣ್ಣಾಮಲೈ ಅಂತ ಬಂದಾಗ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ, ಅವರು ಇಂಥ ಪಕ್ಷದ ಜೊತೆ ಗುರುತಿಸ್ಕೊಂಡ್ರು, ಅಂಥ ಪಕ್ಷದ ಜೊತೆ ಗುರುತಿಸ್ಕೊಂಡ್ರು, ಅದ್ರ ಆಚೆಗೆ ನಾನು ಅವ್ರ ಪಕ್ಷ ಇನ್ನೊಂದು ಮಗದೊಂದು ಅದ್ಯಾವುದ್ರ ಬಗ್ಗೆಯೂ ಕೂಡ ಮಾತಾಡ್ತಾ ಇಲ್ಲ. ಅವರು ಸಾಂಪ್ರದಾಯಿಕ ಪಕ್ಷದಲ್ಲಿ ಇದ್ದಾಗ ಒಂದಷ್ಟು ತೆಗೆದುಕೊಂಡಂತ ನಿಲುವು, ಅದರ ಬಗ್ಗೆಯೂ ಕೂಡ ನಾನು ಮಾತಾಡ್ತಾ ಇಲ್ಲ. ಅದ್ರ ಆಚೆಗೆ ಅಣ್ಣಾಮಲೈ ಚೆನ್ನಾಗಿ ಓದ್ಕೊಂಡಿರುವಂತ ಮನುಷ್ಯ, ವ್ಯವಸ್ಥೆ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿರುವಂತ ಮನುಷ್ಯ. ಈ ವ್ಯವಸ್ಥೆಯ ಲೋಪದೋಷಗಳಿಗೆ ಅಥವಾ ಈ ವ್ಯವಸ್ಥೆಯ ಒಂದು ಅನಾರೋಗ್ಯ ಪೀಡಿತವಾಗಿದೆಯಲ್ಲ, ಅದನ್ನು ಹೇಗೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಬೇಕು ಅಂತಲೂ ಕೂಡ ಬಹಳ ಚೆನ್ನಾಗಿ ಬಲ್ಲಂತ ಮನುಷ್ಯ. ಯಾರದ್ದೋ ಹಂಗಿನಲ್ಲಿ ಇರುವ ಬದಲು ಯಾರಿಗೋ ತಲೆ ಅಲ್ಲಾಡಿಸುವ ಬದಲಾಗಿ ತನ್ನದೇ ಆದಂಥ ಒಂದು ಸ್ವಂತ ಅಸ್ತಿತ್ವವನ್ನು ಕಟ್ಟಿಕೊಳ್ಳೋದಕ್ಕೆ ಹೊರಟ ಸಂದರ್ಭದಲ್ಲಿ ಈಗಲ್ಲದಿದ್ದರೂ ಕೂಡ ಮುಂದೆ ಅವರಿಗೆ ಭವಿಷ್ಯ ಇರಬಹುದು, ಅಥವಾ ಮುಂದೊಂದು ದಿನ ಅದರ ಫಲವನ್ನ ಅನುಭವಿಸುವಂತ ಪರಿಸ್ಥಿತಿ ಬಂದರೂ ಬರಬಹುದು. ಅಂದ್ರೆ ಒಂದು ಲಾಭ ಸಿಗ್ಬೋದು ಅಣ್ಣಾಮಲೈ ನೀಟಾಗಿ ಒಂದು ಪ್ರಯತ್ನವನ್ನ ಪಟ್ರೆ. ನೋಡೋಣ ಏನಾಗುತ್ತೆ ಎನ್ನುವ ರೀತಿಯಲ್ಲಿ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.